ನಾವು ಕಲ್ತಿದೀವ. ಒಂದು ನಿಮಿಷ ಮಧುಸ್ವಾಮಿ. ಸ್ವಾಮಿ ನೀವೇ ಎಲ್ಲ ಬುದ್ಧಿವಂತರು, ಬೇರೆ ಲೀಡರ್ ಇಟ್ಟಿದಾರಂದ್ರೆ ಗೊತ್ತಾಗಲ್ಲ. ಲೀಡರ್ ಸ್ಟ್ಯಾಂಡಿಂಗ್. ಒಂದು ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ, ನಾನು ನಿನ್ನೆ ದಿವಸದಲ್ಲೂ ಸುದೀರ್ಘವಾಗಿ ಮಾತನಾಡ್ಲಿಕ್ಕೆ ಹೋಗಿಲ್ಲ. ನಾನು ನಿನ್ನೆಯಿಂದಲೂ ಗಮನಿಸ್ತಾ ಇದ್ದೇನೆ, ಈ ಸರ್ಕಾರ, ಈ ಒಂದು ಮೈತ್ರಿ ಸರ್ಕಾರದಲ್ಲಿ ವೆಂಜನ್ಸ್ ಪಾಲಿಟಿಕ್ಸ್ಗೆ ನಾವು ಕೈ ಹಾಕ್ತೀವಿ. SIT ಅಧಿಕಾರಿಗಳೆಲ್ಲ ಈ ಸರ್ಕಾರದ ಡೈರೆಕ್ಷನ್ ಮೇಲೆ ಕೆಲಸ ಮಾಡ್ತಕ್ಕಂಥವ್ರು. SIT ಬಗ್ಗೆ ನಮಗೆ ನಂಬಿಕೆ ಇಲ್ಲ, ಸರ್ಕಾರದ ಬಗ್ಗೆನೂ ವಿಶ್ವಾಸ ಇಲ್ಲ, ಇದೆಲ್ಲ ಹೇಳಿದ್ದಾರೆ. ಆದರೂ ನಾನು ಒಂದು ಸಣ್ಣ ಚಕಾರ ಎತ್ತಲಿಲ್ಲ. ನಾನು ಎಂದೂ ನನ್ನ ಜೀವನದಲ್ಲಿ ಅಧ್ಯಕ್ಷ ಅವ್ರ ಜೊತೆಲೇ ಸರ್ಕಾರ ಮಾಡಿದ್ದೆ. 2 ತಿಂಗಳಿಗೆ 150 ಕೋಟಿ ಕಲೆಕ್ಷನ್ ಮಾಡಿದೆ ಅಂತೇಳಿ ಅಪಾದನೆ ಮಾಡಿದಂಥವ್ರ ವಿರುದ್ಧವೇ ನಾನು ಏನು ಮಾಡೋಕೆ ಹೋಗಲಿಲ್ಲ. ಅಂತಿಮವಾಗಿ ಲೋಕಾಯುಕ್ತದಲ್ಲಿ ಬಂದಂಥ ಪ್ರಕರಣ ಅವರ ತನಿಖೆ ಆಧಾರದ ಮೇಲೆ ನಡೀತು. ಮುಂದಿನ ದಿನ ಅವ್ರ ಸರ್ಕಾರದಲ್ಲೇ ನಾನಿದ್ದಾಗ ಯಾರ ಮೇಲೂ ಏನೂ ಆಕ್ಷನ್ ತಗೊಳ್ಳಿಲ್ಲ. ನನ್ನ ಮೇಲೆ ಅಪಾದನೆ ಮಾಡಿದವ್ರ ಮೇಲೆ ಒಬ್ಬ ನನ್ನ ಸಚಿವ ಸಂಪುಟದ ಸದಸ್ಯರಿಗೆ ಕೊಲೆ ಮಾಡಲಿ ಸುಪಾರಿ ಕೊಟ್ಟಿದ್ದೇನೆ ಅಂತೇಳಿ ನನ್ನ ಮೇಲೆ FIR ಹಾಕಿಸ್ತಾರೆ. ಅವತ್ತೂ ನಾನು ಚಕಾರ ಎತ್ತಿಲ್ಲ. ಯಾರ ವಿರುದ್ಧ ನನ್ನ ಪೊಲೀಸ್ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ಳಿಲ್ಲ ಅಧ್ಯಕ್ಷ. ಜನ ಮಾಧುಸ್ವಾಮಿ ನನ್ನ ಕಡೆ ಕೈ ತೋರಿಸೇನೆ ಹೇಳೋದು. ಇಲ್ಲಿ ನಾನು ಕೇಳ್ತಕ್ಕಂಥದ್ದು ಅಧ್ಯಕ್ಷರೇ, ಇವತ್ತು ನಿಮ್ಮ ಒಂದು ಹೆಸರು ಅಲ್ಲಿ ಬಂದಿರತಕ್ಕಂಥದ್ದೇನಿದೆ, ಅದು ಯಾರು ಮಾತನಾಡಿದ್ದಾರೋ ಅದೆಲ್ಲ ಆಮೇಲೆ ಪ್ರಸ್ತಾಪ ಮಾಡೋಣ ಅಧ್ಯಕ್ಷ. ಅವರೆಲ್ಲರಿಗೂ ಒಂದು ಅನುಮಾನ ನನ್ನ ಮೇಲೆ ಯಾವುದು. ನಾನೇನೋ ಮಾಧ್ಯಮದ ಮುಂದೆ ಹೇಳಬೇಕಾದ್ರೆ ನಾನೇ ಕಳಿಸಿದ್ದೆ ಅಂತ ಹೇಳಿ. ನಾನೇ ಕಳಿಸಿದ್ದಲ್ಲ. ಯಾತಕ್ಕೆ ನನ್ನ ಪಕ್ಷದ ಶಾಸಕರ ಮಗನಿಗೆ ರಾತ್ರಿ 11:30 ಗಂಟೆ ಫೋನ್ ಮಾಡ್ತಾರೆ. ಯಾರು ಮಾಡಿದ್ದು? 25 ಫೋನ್ ಮಾಡ್ತಾರೆ. ನಾನು ಮಾಡ್ಲಿಕ್ಕೆ ಹೇಳಿದ್ನ ಇವರಿಗೆ? ನಾನು ಫೋನ್ ಮಾಡ್ದ. ನಮ್ಮ ಶಾಸಕರ ಮಗ ಕರಿತಾ ಇದ್ದಾರೆ, ಏನು ಮಾಡಲಿ ಅಣ್ಣ, ಹೋಗ್ಬಾ ಅಂತ ಹೇಳಿದೆ ಅಂತ ಹೇಳಿದ್ದೆ. ನಾನೇ ಕಳಿಸ್ದೆ ಅಂತ ಹೇಳಿದ್ದೆ. ಅವ್ರು ಕರೆದಿದ್ದಕ್ಕೆ ಹೋಗ್ಬಾ ಅಂತ ಹೇಳಿದೆ. ಇಲ್ಲೇ ನಾನೇ ಅಂತ ಕಳಿಸ್ತಾ ಇದ್ದೆ. 12 ಗಂಟೆಲಿ ಬಾಗಿಲು ತೆಗೆದು ಕುಂತ್ಕೊಂಡಲ್ಲ, ಇದ್ರಲ್ಲಿ ಚರ್ಚೆ ಮಾಡೋ ಅವಶ್ಯಕತೆ ಏನಿತ್ತು? ಇಲ್ಲಿ ಪ್ರಶ್ನೆ ಅಧ್ಯಕ್ಷರೇ, ಸದನದ ಸಮಿತಿಯ ತನಿಖೆ ಮಾಡ್ತಿರೋ ಅವ್ರು ಹೇಳ್ದಾಗೆ SIT ತನಿಖೆ ಆಗಬೇಕು, ಜುಡಿಷಿಯರಿ ಎನ್ಕ್ವೈರಿ ಆಗಬೇಕು. ಇದೆಲ್ಲ ಪ್ರಶ್ನೆ ಈ ರಾಜ್ಯದಲ್ಲಿ ಇವತ್ತು. ಈ ರಾಜ್ಯದ ಇತಿಹಾಸವನ್ನೇ ನಾವು ತೆಗೆದುಕೊಳ್ಳೋದಾದರೆ, ಬಸವರಾಜ ಬೊಮ್ಮಾಯಿ ಅವರೇ, ನಿನ್ನೆ ನೀವು ಮಾತನಾಡಿದ್ದು ಕೇಳಿಸ್ಕೊಂಡು ಕೂತಿದ್ದೆ. ನಿಮ್ಮ ತಂದೆಯವರ ಅಧಿಕಾರ ಕಳ್ಕೊಂಡ್ರು. ಅವತ್ತು ಗವರ್ನರ್ ಮನೆ ಒಳಗೆ ತೆಗೆದುಕೊಂಡಂತ ನಿರ್ಧಾರದ ಬಗ್ಗೆ ಕೋರ್ಟ್ಗೆ ಹೋದ್ರಿ. ಈ ದೇಶದ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ ಅಧ್ಯಕ್ಷರು ಒಂದು ಹೊಸ ಇತಿಹಾಸ ಪ್ರಾರಂಭ ಆಯಿತು. ಶಾಸಕರ ಬೆಂಬಲ ಯಾರಿಗಿದೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಬೇಕಾದ್ರೆ ರಾಜ್ಯಪಾಲರ ಕಚೇರಿಯಲ್ಲ, ಈ ಸದನ ಅಂತಕ್ಕಂಥ ತೀರ್ಪು ಬರಲಿಕ್ಕೆ ಕಾರಣ ಈ ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸ. ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ, ಈ ಸರ್ಕಾರ ರಚನೆ ಆದ ದಿನದಿಂದ ಗಡುವುಗಳು ಕೊಟ್ಕೊಂಡು ಹೋದ್ರಲ್ಲ, ಸಂಕ್ರಾಂತಿ ಹಬ್ಬಗಳು, ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ ನಾನು ಮಾಡಿಸಿದ್ನ ಅಧ್ಯಕ್ಷರೇ. ಈ ರಾಜ್ಯದಲ್ಲಿ ಯಾವಾಗ MLAಗಳು ಖರೀದಿ ವಸ್ತುಗಳು ಅಂತಕ್ಕಂಥದ್ದನ್ನ ಪ್ರಾರಂಭ ಆಗಿದ್ದು, ನನ್ನ ಬಗ್ಗೆ ಎಲ್ಲೇನು ಕೈ ತೋರಿಸ್ತೀರಿ? ನಮ್ಮ ಕಾಲದಲ್ಲ ಸ್ವಾಮಿ, ನಮ್ಮ ಕಾಲದಲ್ಲ. ಯಾಕೆ ನೀವೆಲ್ಲ ಮಾತಾಡ್ತೀರಿ? ಯಡಿಯೂರಪ್ಪನ ಕಾಲದಲ್ಲಿ ಆಗಿದ್ದು. ಯಾಕೆ ಕನಿಷ್ಠ ನಿಮ್ಮ ಬಗ್ಗೆ ನಿಮಗೆ ಗೌರವ ಇಲ್ವಾ ಅಧ್ಯಕ್ಷರೇ? ಇಲ್ಲ, ಯಾವಾಗ ನೀವು ಶಿಸ್ತು ನನ್ನ ಶಾಸಕ ಮಿತ್ರರುಗಳಿಗೆ ನೀವು ಅವರು ಅತ್ಯಂತ ಸಮರ್ಥವಾಗಿ ಅವರನ್ನ ಎಲ್ಲ ವಿಶ್ವಾಸ ಇಟ್ಟೇನು ನನಗೊಂದು ಅವಕಾಶ ಕೊಟ್ಟಿಲ್ಲ. ನಿಮ್ಮ ಪರವಾಗಿ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ನಿಮ್ ಗೌರವ ಉಳಿಸ್ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ. ಅದರಿಂದ ಅಧ್ಯಕ್ಷರೇ ಹೇಳಿದ್ರು ವಿರೋಧ ಪಕ್ಷದ ನಾಯಕರು, ನಿಮ್ಮಿಂದ ಪ್ರಾರಂಭ ಆಯಿತು ಅಂತೇಳಿ.
ಹೇಳಿ ಯಾವುದು ಪ್ರಕರಣ? ಅಲ್ಲಿಂದಲೇ ತನಿಖೆ ಪ್ರಾರಂಭ ಮಾಡಿ. ನನಗೆ ಪ್ರಾರಂಭ ಆಗಿದೆ. ಅಧ್ಯಕ್ಷರೇ, 2008 ಈ ಸದನದೊಳಗೆ ಅಲ್ಲಿ ಕೂತ್ಕೊಂಡು ಚರ್ಚೆ ಪ್ರಾರಂಭ ಮಾಡ್ರಿ ಆ ಸಬ್ಜೆಕ್ಟ್ನ ಅಂತ ಇಲ್ಲಿ ನಾನು ಕೇಳಿದ್ದೇನೆ. ಇವತ್ತು ತಯಾರಾಗಿದ್ದೇನೆ, ನಿಮ್ ತರ ಪಲಾಯನವಾದ ಮಾಡಲ್ಲ. ಇವತ್ತು ತಯಾರಾಗಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ಬಗ್ಗೆ ಚರ್ಚೆ ಮಾಡಿ ಇವತ್ತು ತಯಾರಾಗಿದ್ದೇನೆ. ಸ್ವಲ್ಪ ನಾವು ಹೇಳೋರು ಕೇಳಿಸ್ಕೋಬೇಕು, ಆಮೇಲೆ ನೀವು ಮಾತನಾಡಿ. ನಾನು ನಿನ್ನೆಯಿಂದ ಕೂತಿದ್ದೇನೆ ಸುಮ್ಮನೆ. ನಾನು ಅಧ್ಯಕ್ಷರೇ, ನನ್ನ ಯಾರೋ ನನ್ನ ಪಕ್ಷದ ವ್ಯಕ್ತಿ ಅವತ್ತು ಕ್ಯಾಸೆಟ್ ಮಾಡೋದಂತ ಹೇಳಿದ್ರಲ್ಲ, ಅದು ನನ್ನ ಪಕ್ಷದಲ್ಲಿ ನಡೆದಿರ್ತಕ್ಕಂಥ ಘಟನೆ ಒಳಗಡೆ, ನನ್ನ ಮನೆ ಒಳಗೆ ನಡೆದಂಥ ಘಟನೆ. ಒಂದು MLC ಸ್ಥಾನ ಕೊಡ್ಲಿಕ್ಕೆ ಕ್ಯಾಸೆಟ್ ಇಡೀ ಅಧ್ಯಕ್ಷ ನೆನ್ನೆ ಅದೆಲ್ಲ ಕೊಟ್ಟಿದ್ದಾರಲ್ಲ, ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ನಾನೇನು ಎದುರ್ಕೊಂಡು ಹೋಗೋದಿಲ್ಲ. ಅಯ್ಯೋ ಅದ್ರ ಬಗ್ಗೆ ತನಿಖೆ ನಡೆಸಬೇಡಿ, ನಾನೇನೋ ಮಹಾನ್ ಅಪರಾಧ ಮಾಡಿಬಿಟ್ಟಿದ್ದೇನೆ. ನನ್ನ ಮನೆ ಒಳಗೆ ನಡೆದ ಘಟನೆ ಅದು, ನನ್ನ ಪಕ್ಷದ ಕಾರ್ಯಕರ್ತರ ನಡೆದಂಥ ಘಟನೆ ಅದು. ನೀವು ಚರ್ಚೆ ಮಾಡಿರೋದು ಯಾವ ಕಾರ್ಯಕರ್ತನ ಹತ್ರ? ನನ್ನ ಪಕ್ಷದಲ್ಲಿ ಒಂದು MLC ಮಾಡತಕ್ಕಂಥದ್ದಕ್ಕೆ ನನ್ನ ಪ್ರಾದೇಶಿಕ ಪಕ್ಷ ನಂದು. ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ ನಮ್ಮ ಪಕ್ಷದ ಆಕ್ಟಿವಿಟೀಸ್ದು, ಅಕೌಂಟ್ದು ಕಟ್ತೀವಿ. ನೀವೇನು ಮಾಡ್ತೀರಿ ಅನ್ನೋದು ಗೊತ್ತು, ನಾವು ಅದನ್ನೇ ಮಾಡೋದು ಎಲ್ಲರೂ ಈ ದೇಶದೊಳಗೆ. ಈ ದೇಶದ ವ್ಯವಸ್ಥೆ ಇರೋದೇ ಅದು. ಅಧ್ಯಕ್ಷರೇ, ನನ್ನ ಕ್ಯಾಸೆಟ್ನೂ ಬೇಕಾದ್ರೆ ಇವತ್ತು ತನಿಖೆ ಮಾಡ್ಕೊಳ್ಳಿ, ಮಾಡಿಸ್ತೀವಿ. ಸೆಂಟ್ರಲ್ ಗೌರ್ಮೆಂಟ್ ಇವ್ರದೇ ಇದೆಯಲ್ಲ, 2014ರಲ್ಲಿ ನಡೆದಂಥ ಘಟನೆ ಅದು. ಅಲ್ಲೇ ನನಗೆ ಕೊಡಪ್ಪ ಅಂತ ಕೇಳಿಲ್ಲ. ಅಲ್ಲಿ ನಡೆದಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾನು ತಯಾರು. ನನ್ನ ಮನೆ ಒಳಗೆ ನಡೆದಂಥ ಘಟನೆ, ನನ್ನ ಪಕ್ಷದಲ್ಲಿ ಒಬ್ಬನ MLC ಮಾಡ್ತಕ್ಕಂಥ ವಿಷಯ, ಅದನ್ನು ಇದಕ್ಕೆ ಯಾಕೆ ಹೋಲಿಕೆ ಮಾಡಿಸ್ತೀರಿ? ಇದಕ್ಕೆ ಯಾಕೆ ಹೋಲಿಕೆ ಮಾಡ್ಕೊತೀರಿ? ಅದು ಸೆಪರೇಟ್ ತಗೊಂಬನ್ನಿ, ಚರ್ಚೆ ಮಾಡೋಣ. ನಾನು ಅವತ್ತಿಲ್ಲಿ ಚರ್ಚೆ ಮಾಡಿದಾಗ ಕೂತ್ಕೊಂಡು ಆ ಜಾಗದಲ್ಲಿ ನೀವೆಲ್ಲ ಪಕ್ಕದಲ್ಲಿ ಕೂತಲ್ಲಿ ರೈಸ್ ಮಾಡಬೇಕಾಗಿತ್ತು. ಅವತ್ತೇ ನಿಮ್ಮದೇ ಸರ್ಕಾರ ನಡೀತಾ ಇತ್ತಲ್ಲ. 14ನೇ ಇಸ್ವಿಯಿಂದ ಯಾತಕ್ಕೆ ತನಿಖೆ ನಡೆಸ್ತಾ ಇನ್ನೂ ಹಾಗೆ ಇಟ್ಕೊಂಡ್ರೆ ಆಗಿದ್ರೆ ನಾನು ತಯಾರಾಗಿದ್ದಿಲ್ಲ. ಓಪನ್ ಆಗಿ ಹೇಳಿದೆ ಸಭೆ. ಸ್ಪೀಕರ್ಗೆ ಕನ್ಫೈನ್ ಆಗಿದ್ದೀವಿ. ಈಗ ಇಲ್ಲಿ ಹೇಳಿದ್ದು ಕೇಳ್ತೀರೋ, ನಾನೆಲ್ಲ ಹೇಳ್ತಿರ್ಲಿಲ್ಲ. ನಿಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ದು ಕೇಳ್ತಾ ಇದ್ದೀನಿ. ಈ ಚರ್ಚೆ ಆಗೋದಾದ್ರೆ ಪುಟ್ಟರಾಜು ಅವರೇ, ಯಾಕ್ರಿ ಹಿಂಗ್ ಮಾಡ್ತೀರಿ ಸರ್? ಅವ್ರ ವಿಷಯನ ಅವ್ರಿಲ್ಲಿ ಪ್ರತಿಪಾದನೆ ಮಾಡಿ ನಾನು ಶಾಸನಸಭೆನ ತಲೆ ತೊಳ್ಕೊಂಡು ಹೋದೆ ಅನ್ನೋದಕ್ಕಾಗೋದಿಲ್ಲ. ಅವ್ರ ವಿಷಯ ಅವ್ರು ಮಾತಾಡ್ಬೇಕಂದ್ರೆ ದಯಮಾಡಿ ಬೇರೆ ರೀತಿಯಲ್ಲಿ ತನ್ನಿ, ನೀವು ಚರ್ಚೆ ಮಾಡಿ, ನಾವು ಚರ್ಚೆ ಮಾಡ್ತೀವಿ. ದೇವೇಗೌಡ್ರೆ, ನಾವು ಸ್ಪೀಕರ್ ವಿಷಯ ಮಾತಾಡಿದ್ದೀವಿ, ಅವ್ರ ವಿಷಯ ಮಾತಾಡಿಲ್ಲ. ಅಧ್ಯಕ್ಷರೇ, ಮಧುಸ್ವಾಮಿ ಮಾನ್ಯ ಸಭಾಧ್ಯಕ್ಷರೇ, ಮಧುಸ್ವಾಮಿ, ಲಿಸನ್ ಟು ಮೀ, ನಾನು ನಿಮ್ಮ